ಕೊರಳಿಗೆ ಚೈನ್, ನಾಯಿಯಂತೆ ದೇಹ ಬಾಗಿಸಿ ನೆಲ ನೆಕ್ಕುವುದು, ನಾಯಿಯಂತೆ ನೆಕ್ಕುವುದರ ಜೊತೆ ಅಲ್ಲೇ ವಿಸರ್ಜನೆ ಮಾಡುವುದು, ಇದು ಕೇರಳದ ಖಾಸಗಿ ಕಂಪನಿಯೊಂದರ ಸಿಬ್ಬಂದಿಗಳಿಗೆ ಅನುಭವಿಸಿದಂತ ಶಿಕ್ಷೆ ಆಗಿದೆ. ಕೇರಳದ ಕೊಚ್ಚಿಯ ಕಲ್ಲೂರಿನಲ್ಲಿ ನಡೆದಿರುವಂತಹ ಅಮಾನವೀಯ ವರ್ತನೆ ಇದು. ಟಾರ್ಗೆಟ್ ರೀಚ್ ಆಗಿಲ್ಲ ಅಂತೇಳಿ ಸಿಬ್ಬಂದಿಗಳಿಗೆ ಈ ರೀತಿ ಶಿಕ್ಷೆಯನ್ನ ಕೊಟ್ಟು ಕ್ರೂರಿಯಾಗಿ ವರ್ತಿಸಿದ್ದಾರೆ ಆ ಸಿಬ್ಬಂದಿಯ ಬಾಸ್. ಇದು ಕೇರಳದ ಖಾಸಗಿ ಕಂಪನಿ ಒಂದರ ಸಿಬ್ಬಂದಿಗೆ ನೀಡಿರುವಂತಹ ಕ್ರೂರ ಶಿಕ್ಷೆ. ಹಿಂದೂಸ್ತಾನ್ ಪವರ್ ಲಿಂಕ್ಸ್ ಸಿಬ್ಬಂದಿ ಸೇಲ್ಸ್ ಟಾರ್ಗೆಟ್ ಅನ್ನ ತಲುಪಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಅವರನ್ನ ಆ ಕಂಪನಿಯ ಮಾಲಕ ಅಮಾನವೀಯವಾಗಿ ನಡೆಸಿಕೊಂಡಿದ್ದಾನೆ. ಕೊರಳಿಗೆ ಚೈನು ಕಟ್ಟಿ ನಾಯಿಯಂತೆ ದೇಹವನ್ನು ಬಾಗಿಸಿ ನೆಲ ನೆಕ್ಕುವುದನ್ನ ಶಿಕ್ಷೆಯ ರೂಪದಲ್ಲಿ ಕೊಟ್ಟಿದ್ದಾರೆ ಈ ಕಂಪನಿಯ ಮಾಲಕ. ಟಾರ್ಗೆಟ್ ರೀಚ್ ಆಗಿಲ್ಲ ಅಂತೇಳಿ ಸಿಬ್ಬಂದಿಗಳನ್ನ ಈ ರೀತಿ ನಡೆಸಿಕೊಂಡಿರುವಂಥದ್ದು ಅಮಾನವೀಯವಾಗಿ. ಕೇರಳದ ಕೊಚ್ಚಿಯ ಕಲ್ಲೂರಿನಲ್ಲಿ ಈ ಘಟನೆ ನಡೆದಿದೆ. ನೋಡ್ತಾ ಇದ್ದೀರಿ, ಇದು ಕೇರಳದಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆ. ಹಿಂದೂಸ್ತಾನ್ ಪವರ್ ಲಿಂಕ್ಸ್ನ ನೌಕರರಿಗೆ ಈ ರೀತಿ ಮಾಲಕ ಕ್ರೂರ ಶಿಕ್ಷೆಯನ್ನ ನೀಡಿರುವಂಥದ್ದು. ತನಿಖೆಗೆ ಆದೇಶಿಸಿದ ಕಾರ್ಮಿಕ ಸಚಿವ ವಿ ಶಿವಕುಟ್ಟಿ ಕೊಚ್ಚಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಶಿವಕುಟ್ಟಿ. ಹಿಂದೂಸ್ತಾನ್ ಪವರ್ ಲಿಂಕ್ಸ್ನ ನೌಕರರಿಗೆ ಈ ರೀತಿ ಕ್ರೂರ ಶಿಕ್ಷೆಯನ್ನು ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ತಮಿಳುನಾಡಿನ ಕಾರ್ಮಿಕ ಸಚಿವ ಶಿವಕುಟ್ಟಿ ತನಿಖೆಯನ್ನ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕೊಚ್ಚಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿರುವಂಥದ್ದು. ಈ ರೀತಿಯಾಗಿ ಸಿಬ್ಬಂದಿಗಳನ್ನು ಯಾಕೆ ನಡೆಸ್ಕೊಂಡ್ರು, ಯಾರ ಮಾಲಕ, ಆ ಕಂಪನಿ ಯಾವುದು, ಏನ್ ಕತೆ ಅಂತ ಹೇಳಿ ತನಿಖೆ ನಡೆಸುವಂತೆ ಸೂಚನೆಯನ್ನು ನೀಡಿದ್ದಾರೆ.